ಬೆಳಗಾವಿ ನಗರದ ಕಾಸಬಾಗ್ ಶ್ರೀ ಬನಶಂಕರಿ ದೇವಿ ಮೂರ್ತಿ ಪ್ರತಿಷ್ಠಾಪನೆಯ ಶತಮಾನೋತ್ಸವ ಸಮಾರಂಭ ಜರುಗಿತು. ಬೆಳಗಾವಿ ನಗರದ ಕಾಸಬಾಗ್ ಉಪ್ಪಾರ್ ಬೀದಿಯ ಬನಶಂಕರಿ ದೇವಸ್ಥಾನದ ಶ್ರೀ ಬನಶಂಕರಿ ಮೂರ್ತಿಯು ಪ್ರತಿಷ್ಠಾಪನೆಗೊಂಡು 100 ವರ್ಷ ತುಂಬಿದ ಪ್ರಯುಕ್ತ 4 ದಿನಗಳ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಪ್ರಥಮ ಶತಮಾನೋತ್ಸವದ ಕಾರ್ಯಕ್ರಮ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಮಾರುತಿ ಬಂಗೋಡಿ ಅವರಿಂದ ದಿನಾಂಕ 16ರಂದು ದೇವಾಂಗ ನಂದಿ ಪೂಜೆ ಮಾಡಿ ಧ್ವಜಾರೋಹಣ ನಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ನಂದಿ ಧ್ವಜದ ಇತಿಹಾಸವನ್ನು ಶ್ರೀಯುತ ಶಂಕರ್ ಬುಚ್ಚಡಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಮಾಜದ ಕುಲಬಾಂಧವರು ಹರ್ಷೋದ್ಗಾರ ದೇವಾಂಗ ಘೋಷಣೆಗಳು ಮೊಳಗಿದವು. ನಂತರ ನಡೆದ ಧಾರ್ಮಿಕ ಸಭೆಯಲ್ಲಿ ಪೂಜ್ಯರಾದ ಶ್ರೀ ಮಣಿಪ್ರ ಗುರುಸಿದ್ಧ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಅಧ್ಯಕ್ಷತೆಯನ್ನು ಮಾರುತಿ ಬಂಗೋಡಿ ಅವರು ವಹಿಸಿದ್ರು. ಸ್ವಾಗತ ಮಾಡುವ ಮೂಲಕ ಶಂಕರ್ ಬುಚ್ಚಡಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ದೇವಸ್ಥಾನ ನಿರ್ಮಾಣಗೊಂಡ ದೇವಸ್ಥಾನ ನೋಂದಣಿ ಖರೀದಿ ಯಾವ ನೇಕಾರ ಪ್ರದೇಶಗಳು ಬ್ರಿಟಿಷ್ ಆಡಳಿತದಲ್ಲಿ ಯಾವ ಸಂಸ್ಥಾನಕ್ಕೆ ಬರುತ್ತಿದ್ದವು ಎಂದು ಮಾಹಿತಿ ಹಂಚಿಕೊಂಡರು. ಮರುದಿನ ಕುಂಭಮೇಳದೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಸುಮಂಗಲಿಯರು ಬಳೆ ಇಡಿಸುವ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಸಂಜೆ ಶ್ರೀ ಅದೃಶ್ಯ ಶಿವಯೋಗಿಗಳ ಭಜನಾ ಮಂಡಳಿ ಹಾಗೂ ಅಡವಿ ಸಿದ್ದೇಶ್ವರ ಭಜನಾ ಮಂಡಳಿ ಅವರಿಂದ ಭಜನಾ ಕಾರ್ಯಕ್ರಮ ಹಾಗೂ ಶ್ರೀ ಚೈತ್ರ ಅವರಿಂದ ಭರತನಾಟ್ಯ ಮತ್ತು ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಬಾದಾಮಿ ಬನಶಂಕರಿ ದೇವಿ ನಿನ್ನ ಪಾದಕ್ಕೆ ಶಂಭೂಕೋ, ಆದಿ ಪರಮೇಶ್ವರಿ ನಿನ್ನ ಪಾದಕ್ಕೆ ಶಂಭೂಕೋ. ಈ ಸಮಾಜ ಹೇಗಿತ್ತು ಸ್ವಲ್ಪ ಯೋಚನೆ ಮಾಡಿಲ್ಲ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 100 ವರ್ಷದ ಹಿಂದೆ ಅವತ್ತಿನ ಕಾಲದಲ್ಲಿರ್ತಕ್ಕಂಥ ಏನು ನಾವು 6 ಜನ ಹಿರಿಯರ ವಂಶಸ್ಥರಿಗೆ ನಾವೇನು ಸನ್ಮಾನ ಮಾಡಿದ್ವಿ, ಅವರಿನ ಒಂದು ಕಾಲದಲ್ಲಿ ದೇವಸ್ಥಾನ ಕಟ್ಟಬೇಕು ಅನ್ನುವಂಥದ್ದು ಯಾಕೆ ಅವ್ರ ಮನಸ್ಸಲ್ಲಿ ಬಂತು? ಅವತ್ತಿನ ಕಾಲ ಯಾವ ಕಾಗದ ಪತ್ರ ಇದ್ದಿಲ್ಲ, ಏನೂ ಇದ್ದಿಲ್ಲ. ನಮಗೆ ಇವತ್ತು ಜಾಗ ದಿನಾಂಕ 17/5/2024ರಂದು ಮುಂಜಾನೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ದಯಾನಂದಪುರಿ ಮಹಾಸ್ವಾಮಿಗಳು ಹಾಗೂ ತಮಿಳುನಾಡಿನ ಸೆಲ್ಲಂ ಊರಿನವರಾದ ಮಲ್ಲಯ್ಯ ಶಾಸ್ತ್ರಿಗಳ ಮಾರ್ಗದರ್ಶನದಲ್ಲಿ 179 ಕುಂಭಗಳ ಪೂಜೆ ನೆರವೇರಿಸಿದರು. ನಂತರ ಮೆರವಣಿಗೆಯ ಮುಖಾಂತರ ಕುಂಭ ಹೊತ್ತ ಸುಮಂಗಲಿಯರು ಬನಶಂಕರಿ ದೇವಿ ದೇವಸ್ಥಾನದವರೆಗೆ ಮೆರವಣಿಗೆ ಸಾಗಿ ಬಂತು. ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಮಾಜದ ಕುಲಬಾಂಧವರು ಪಾಲ್ಗೊಂಡಿದ್ದರು. ಮೆರವಣಿಗೆಯಲ್ಲಿ ಸಮಾಜದ ಸುಮಂಗಲಿಯರು ವಿವಿಧ ಮನೋರಂಜನೆ ಆಟಗಳನ್ನು ಪ್ರದರ್ಶಿಸಿದರು. ವರದಿ ಕೃಷ್ಣರಾಜೇಂದ್ರ ತಾಳೂಕರ್, ಬೆಳಗಾವಿ.